ಕಸ್ತೂರಿ. ಯಾರು ನೀನು? ಮಂಕುತಿಮ್ಮ. ಮಂಕುತಿಮ್ಮ ಅಲ್ಲ ರಾಜ, ಬರೀ ಗಾಳಿನಲ್ಲಿ ಹಾರಾಡೋ ಏರ್ ಬಬಲ್ನೇ ನಿನ್ ಕೈ ಹಿಡಿಯಕ್ಕಾಗಲ್ಲ. ಆದ್ರೆ ಪ್ರತಿ ವಾರ ಒಂದೊಂದು ಹೀರೋಯಿನ್ಗಳನ್ನ ಹಿಡಿಯಕ್ ಹೊರಡ್ತೀಯಲ್ಲ, ನೀನೆಂಥ ಮೂರ್ಖ ಅಂತೀನಿ. ನನ್ನ ಮಾತು ಯಾಕೆ, ಅಬ್ದುಲ್ ಕಲಾಂ ಮಾತು ಹೇಳ್ತೀನಿ ಕೇಳು ರಾಜ. ಅಬ್ದುಲ್ ಕಲಾಂ ಹೇಳ್ತಾರೆ, ಯಾವ ವ್ಯಕ್ತಿ ಜೀವನದಲ್ಲಿ ಕನಸುಗಳನ್ನ ಹಿಡಿಯೋದಕ್ಕೆ ಸಾಧ್ಯ ಇದೆ ಅವನು ಮಾತ್ರ ಜೀವನದಲ್ಲಿ ಸಾಧಿಸ್ತಾನೆ. ನಿನ್ನ ಹತ್ರ ಭ್ರಮೆಗಳನ್ನ ಹಿಡಿದು ಹೋಗೋರು ಮುಗ್ಗರಿಸ್ಬಿಡ್ತಾರೆ. ಇಬ್ರು ಕೈಲೂ ಇಲ್ಲ. ಈಗ ನೋಡು, ಇದೇ ಕನಸುಗಳನ್ನ ಹಿಡಿಯೋರ್ ಬುದ್ಧಿವಂತಿಕೆ. ಸರತ್ರ ನನಗೊಂದು ಅಂತ ಹಿಡಿದುಕೊಡ್ರಿ, ಹುಡುಗಿಯರು ತೋರ್ಸಾಕ್ಬೇಕ. ಅವನಿಗೆ ಚಿಕ್ಕದು ಹಿಡಿದು ಕೊಡಿ, ಯಾಕೆಂದ್ರೆ ಅವನು ಮಂತ್ರಿ. ನನಗೆ ದೊಡ್ಡದು ಹಿಡಿದು ಕೊಡಿ, ಯಾಕೆಂದ್ರೆ ನಾನು ರಾಜ. ಅಲ್ರಿ, ಸಣ್ಣವರು ದೊಡ್ಡವರು ಭೇದ ತಾರತಮ್ಯ ಮಾಡೋದು ಧರ್ಮ ಏನ್ರಿ? ಧರ್ಮ ಅಂದ ತಕ್ಷಣ ಜ್ಞಾಪಕ ಬಂತು. DVG ಒಂದು ಮಾತು ಹೇಳ್ತಾರೆ, ಯಾವ ಧರ್ಮನೂ ದೊಡ್ಡದಲ್ಲ, ಯಾವ ಧರ್ಮನೂ ಚಿಕ್ಕದಲ್ಲ, ಯಾರೂ ಸಣ್ಣವರಲ್ಲ, ಯಾರೂ ದೊಡ್ಡವರಲ್ಲ, ಜಗತ್ತಲ್ಲಿ ಒಂದೇ ಅಂತ. ನೋಡಿ, ಇಲ್ಲ ನನ್ನ ಹತ್ರ ಒಂದು ದೊಡ್ಡ ಹಗ್ಗ ಇದೆ, ರಾಜ ಅನ್ಕೋಣ. ನಾನು ಇನ್ನೊಂದು ಮೀಡಿಯಂ ಹಗ್ಗ ಇದೆ, ಮಂತ್ರಿ. ಇನ್ನೊಂದು ಪುಟಾಣಿ ಮುದ್ದಾಗ ಒಂದು ಹಗ್ಗ ಇದೆ, ಅವಳು ಅವಳು. ಇದರಲ್ಲಿ ಯಾರು ಚಿಕ್ಕವರು ಯಾರು ದೊಡ್ಡವರು? DVG ಒಂದು ಮಾತು ಹೇಳ್ತಾರೆ, ನೂರಾರು ಮತವಿಹುದು ಲೋಕ ದುಗ್ರಾಣದಲ್ಲಿ, ಆರಿಸಿಕೊ ನಿನ್ನ ರುಚಿಗೊಪ್ಪುವುದನದರೊಳ್. ಸಾರದೊಡುಗೆಯ ವಿಚಾರದ ಒಲೆಯಲ್ಲಿ ಮಾಡೆ, ಮತ ಬೇರೆ ಮತಿ ಬೇರೆ ಮಂಕುತಿಮ್ಮ. ಎಲ್ಲವನ್ನ ಸಮಷ್ಟಿ ಭಾವನೆಯಿಂದ ನೋಡಿದ್ರೆ ಇಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ, ಎಲ್ಲ ಒಂದೇ. ಅದನ್ನ ಮ್ಯಾಜಿಕ್ ಅಲ್ಲಿ ನೋಡ್ತೀರಾ? ಇಲ್ಲ, ನಾನು ದೊಡ್ಡವನು. ತೋರಿಸ್ತೀನಿ ನೋಡಿ. ಚಿಕ್ಕದು, ಮೀಡಿಯಮ್ಮು, ದೊಡ್ಡದು, ರಾಜ. ಮೂರು ಇಟ್ಟೆ. ಇಲ್ಲಿ ಇದು, ಇಲ್ಲಿ ಇದು, ಇಲ್ಲಿ ರಾಜ. ರಾಜ. ಆದ್ರೆ ರಾಜನ ಹಣೆ ಬರ ನೋಡು ರಾಜ. 1 2 3 ಅಬ್ರಕಡಬ್ರ, ಎಲ್ಲ ಒಂದೇ ಸೈಜು. ದೊಡ್ಡದು ಯಾವುದು ಚಿಕ್ಕದು ಯಾವುದು ರಾಜ? ಈಗ್ಲಾದ್ರೂ ಅರ್ಥ ಆಯ್ತಾ ಮೂರ್ಖ? ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಜೀವನ. ಇಲ್ವಾ, ಜಗಳ ಆಡಿದ್ರೆ ಮತ್ತೆ ಒಬ್ಬ ಉದ್ದಕ್ಕೆ ರಾಜ ಅಂತಾನೆ, ಇನ್ನೊಬ್ಬ ಮಂತ್ರಿ ಅಂತಾನೆ, ಇನ್ನೊಬ್ರು ಯಾರೋ ಚಿಕ್ಕವರಾಗಿ ಹೋಗ್ತಾರೆ. ಜಗಳ ಯಾಕೆ, ಕದನ ಯಾಕೆ? ಎಲ್ಲರೂ ಒಂದೇ ಸ್ಥಾನದಲ್ಲಿದ್ದು ಎಂಜಾಯ್ ಮಾಡಿ. ಕರೆಕ್ಟ್ ಆಗಿ ಹೇಳ್ಯಾರ. ಅರ್ಥವಾಯಿತೆ ಮಂಕುತಿಮ್ಮ? ನನ್ನನ್ನು ಮಂಕುತಿಮ್ಮ ಎನ್ನುತ್ತೀಯ? ನೀನೊಂದು ಕತ್ತೆ. ಕತ್ತೆ? ಮಹಾಮಂತ್ರಿ, ಇವನು ಪೇಪರ್ ತಿನ್ನುತ್ತಿದ್ದಾನಲ್ಲ. ಮತ್ತಿನ್ನೇನು ಮಾಡ್ಬೇಕ್ರಿ ನೀವು? ಸಿಟ್ಟಿಗೆ ಅದು ಕತ್ತೆ ಅಂದ್ರೆ ಅವ ತಿನ್ನಕ್ ಶುರು ಮಾಡಿಬಿಟ್ಟ. ಕರೆಕ್ಟಾಗಿ ಹೇಳಿದ್ರಿ. ನೋಡಿ, ಕತ್ತೆ ಮಾತ್ರ ಪೇಪರ್ ತಿನ್ನೋದಲ್ಲ, ಜನನೂ ಪೇಪರ್ ತಿಂತಾರೆ. ಅದ ನಂತರ ಕಲರ್ ಪೇಪರ್ ತಿನ್ನಲ್ಲ. ನಮ್ಮ ದೇಶದ ಜನಕ್ಕೆ ಪೇಪರ್ ಮೇಲೆ ಗಾಂಧಿ ಚಿತ್ರ ಇರಬೇಕು, ಇಲ್ಲಾಂದ್ರೆ ಪಾರ್ಲಿಮೆಂಟ್ ಹೌಸ್ ಚಿತ್ರ ಇರಬೇಕು, ತಿಂತಾನೆ ಇರ್ತಾರೆ. ಅಜೀರ್ಣ ಆಗೋವರೆಗೂ ತಿಂದು ನೀರು ಕುಡಿದು ಆಡಿಸ್ಕೊಂಡಿರ್ತಾರೆ. ಆದ್ರೆ DVG ಹೇಳ್ತಾರೆ, ತಿನ್ನಿ ಆದ್ರೆ ಮಿತಿಯಾಗಿ ತಿನ್ನಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ DVGದೊಂದು ಮಾತು. ಎಷ್ಟು ನೀನು ಉಂಡರೇನ್ ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕಿದ್ದೆಲ್ಲ ಕಸ. ಎಷ್ಟು ಗಳಿಸಿಟ್ಟೊಡೆ ನಿನಗೆ ದಕ್ಕುವುದೆಷ್ಟು ಮುಷ್ಟಿ ಪಿಂಡವು ತಾನೇ ಮಂಕುತಿಮ್ಮ. ನೀನೆಷ್ಟಾದ್ರೂ ತಿನ್ನು, ವಾಂತಿ ಮಾಡ್ಕೊಳ್ಳೇಬೇಕು. ನೋಡ್ತಿದ್ದೀರಲ್ಲ ಡೆಲ್ಲಿನಲ್ಲಿ ಎಲ್ಲಾ ಕೋಟಿ ಕೋಟಿ ಲೆಕ್ಕದಲ್ಲಿ ತಿಂತಿದ್ದಾರೆ, ತಿಹಾರ್ ಜೈಲಲ್ಲಿ ಕೂತ್ಕೊಂಡು ಕಕ್ತಾ ಇದ್ದಾರೆ. ನಾವೆಲ್ಲ ಅರ್ಥ ಮಾಡ್ಕೋತೀವಿ, ತಿಂತೀವಿ, ವಾಂತಿ ಆಗೋವರೆಗೂ ತಿಂತಾನೆ ಇರ್ತೀವಿ. ಅದದೇ ಕಲರಲ್ಲಿ ವಾಂತಿ ಮಾಡ್ಕೊಂಡ್ಬಿಡ್ತೀವಿ. ಜಾಸ್ತಿ ತಿನ್ಬೇಡ್ರು, ಹಿತವಾಗಿ ತಿಂದು ಮಿತವಾಗಿ ಬದುಕಿ ಅಂತಾರೆ DVG.
ಸಾಕಾ ಇಲ್ಲ ಇನ್ನೂ ಏನಾದ್ರೂ ಬೇಕಾ? ಬೇಕು. ಏನು ಬೇಕು? ಹೀರೋಯಿನ್ಗಳು ಬೇಕು. ಅಬ್ರಕಡಬ್ರಾ. ರಾಣಿ ರಮ್ಯಾ ಬಾರ್ನ ಏರೋಣವೇ ಸಿಂಹಾಸನ. ಮಹಾರಾಜ, ರಮ್ಯಾ ಬಾರ್ನ ಹಿಂದೆ ಹೋದ್ರೆ ಬರ್ನಾಗ್ ಹೋಗ್ತೀಯ. ಗೊತ್ತಲ್ಲ ಮೋಹಿನಿ ಭಸ್ಮಾಸುರನ ಕತೆ. ಮಹಾಮಂತ್ರಿ, ಏನಿದು ಅಪಶಕನ? ಈ ಮಂಕುತಿಮ್ಮನನ್ನು ಹಗ್ಗದಿಂದ ಕಟ್ಟು ಹಾಕಿ. ಮಹಾರಾಜ, ಕಗ್ಗದಿಂದ ನಿನ್ನ ಕಟ್ಟೋದಕ್ಕೆ ಪ್ರಯತ್ನ ಪಟ್ರೆ ನೀ ನನ್ನನ್ನು ಹಗ್ಗದಿಂದ ಕಟ್ಸೋದಕ್ಕೆ ಟ್ರೈ ಮಾಡ್ತಾ ಇದೀಯಾ? ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಜಗವನ್ನು ಉದ್ಧರಿಸುವೆ ಎನ್ನುವ ಸಕನೆ, ನಿನ್ನ ಉದ್ಧಾರವೆಷ್ಟಾಯ್ತು ಮಂಕುತಿಮ್ಮ. ಮಂಕುತಿಮ್ಮ ಹೊರಟು ಹೋದ. ರಾಣಿ ಬಾರ್ನ ನಡೆ ಸಿಂಹಾಸನ ದತ್ತ. ಬನ್ನಿ ಪ್ರಭು.